ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಂಡೇ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಹೊರಗಡೆ ಹೋಗೋಣ ಅಂತ ನಮ್ಮ ಬ್ರದರ್ ಹೇಳಿದ್ದ. ಹಾಗಾಗಿ ಇವತ್ತು ಬೆಣ್ಣೆ ದೋಸೆ ತಿನ್ನೋಕ್ಕೆ ಹೋಗೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ದೀವಿ. ಸೊ ನೈಟೇ ಪ್ಲ್ಯಾನ್ ಮಾಡಿದ್ವಿ ಹೋಗೋದೋ ಬೇಡವೋ ಅಂತ ಅಂದ್ಕೊಂಡು. ಸೊ ಫೈನಲಿ ಬೆಳಿಗ್ಗೆ ಅಲ್ಲೇ ಹೋಗಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಹಾಗೆ ಐಫೋನ್ ತರೋದಿತ್ತು. ಹಾಗಾಗಿ ಅಲ್ಲಿಂದ ಹಾಗೆ ಹೋಗೋಣ, ನಿಯರ್ ಆಗುತ್ತೆ ಅಂತ ಅಂದ್ಕೊಂಡು. ಸೊ ಇವಾಗ ಮಲ್ಲೇಶ್ವರಂಗೆ ಹೋಗ್ತಾ ಇದ್ವಿ. ಮಲ್ಲೇಶ್ವರಮಲ್ಲಿರುವಂಥ ಬೆಣ್ಣೆ ದೋಸೆ ಕಾರ್ನರ್. ಸೊ ನಾವು ರೆಗ್ಯುಲರಾಗಿ ಇಲ್ಲಿ ಬರ್ತಾನೆ ಇರ್ತೀವಿ, ಯಾವಾಗಲೂ ಬರ್ತಾ ಇರ್ತೀವಿ. ಅಂದರೆ 2 ತಿಂಗಳು 3 ತಿಂಗಳು ಈ ಸೈಡ್ ಬಂದಾಗೆಲ್ಲ ತುಂಬ ಸಲ ಬರ್ತಾನೆ ಇರ್ತೀವಿ. ಇದೊಂದೇ ಸೀಟ್ ನೋಡಿ ಇರೋದು. ಅಂದರೂ ಕೂಡ ನಮ್ಗೆ ಯಾವಾಗ ಹೋದರೂ ಈ ಸೀಟಂತೂ ಸಿಕ್ಕೇ ಸಿಗುತ್ತೆ. ಪಾಪ ಬೇರೆಯವ್ರಿಗೆಲ್ಲ ಜಾಗ ಇರೋದೇ ಇಲ್ಲ. ಯಾಕಂದರೆ ತುಂಬ ಹೋಟೆಲ್ ಜಾಗ ತುಂಬಾ ಚಿಕ್ಕದು, ಆದರೂ ಕೂಡ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅಂತ. ತುಂಬ ಜನ ಬರ್ತಾರೆ, ಕುತ್ಕೊಳ್ಳೋಕ್ಕೆ ಜಾಗ ಇಲ್ಲ ಅಂದರೂ ಪರವಾಗಿಲ್ಲ, ನಿಂತ್ಕೊಂಡು ತಿನ್ನೋದಕ್ಕೆ ಅಂತ ತುಂಬ ಜನ ಬರ್ತಾರೆ. ಹಾಗೆ ನೋಡ್ತಾ ಇರ್ಬೋದು. ಸೊ ಸೆಲ್ಫ್ ಸರ್ವಿಸ್ ಇರುತ್ತೆ. ನೀವೇ ಹೋಗಿ ಟೋಕನ್ನ ತೊಗೊಂಡು ದೋಸೆನ ತೊಗೊಂಬರ್ಬೇಕಾಗುತ್ತೆ. ಸೊ ನಮಗಂತೂ ಒಂದು ಅರ್ಧ ಗಂಟೆ ಕಾದಿದ್ದೀವಿ ದೋಸೆಗೆ. ಸಂಡೇ ಹೋದ್ರಂತೂ ತುಂಬಾ ರಶ್ ಇರುತ್ತೆ. ಒಂದು 10 ಗಂಟೆ ಒಳಗಡೆನೇ ಹೋಗಬೇಕು ಅಥವಾ 9 ಗಂಟೆ ಒಳಗಡೆ ಹೋಗಬೇಕು. 9 ಗಂಟೆ ಮೇಲೆ ಹೋದ್ವಿ ಅಂದರೆ ಸಿಕ್ಕಾಪಟ್ಟೆ ರಶ್ ಇರುತ್ತೆ. ದೋಸೆ ಸಿಗೋದು ತುಂಬಾ ಕಷ್ಟ, ಯಾಕಂದರೆ ತುಂಬ ಕ್ಯೂ ಇರುತ್ತಲ್ವಾ. ಟೋಕನ್ ಪ್ರಕಾರ ಕೊಡೋದ್ರಿಂದ ತುಂಬಾ ವೇಟ್ ಮಾಡಬೇಕು. ನಾವೊಂದು ಹಾಫ್ ಆನ್ ಅವರ್ ವೇಟ್ ಮಾಡಿದ್ವಿ. ಸೊ ಮತ್ತೆ ಇನ್ನೊಂದು ದೋಸೆ ಬೇಕು ಅಂತ ಅನ್ನಿಸ್ತು. ಹಾಗಾಗಿ ಮತ್ತೆ ಇನ್ನೊಂದು ದೋಸೆ ಆರ್ಡ್ರ್ ಮಾಡಿದ್ವಿ. ಅಲ್ಲೂ ಕೂಡ ತುಂಬಾ ಟೈಮ್ ಆಗೋಯಿತು. ತುಂಬ ದಿನ ಆಗಿತ್ತು ನಾವು ಈ ಕಡೆ ಬಂದುಬಿಟ್ಟು. ಹಾಗಾಗಿ ಹೇಗೋ ಆ ಕಡೆನೇ ಹೋಗಬೇಕಿತ್ತು, ಐ ಪ್ಲಾನೆಟ್ಗೆ. ಸೊ ಹಂಗಾಗಿ ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡು ಅಲ್ಲಿಂದ ಐ ಪ್ಲಾನೆಟ್ಗೆ ಹೋಗೋಣ ಅಂತ. ದೋಸೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಸೊ ಕ್ರಿಸ್ಪಿಯಾಗಿರುತ್ತೆ. ಸೇಮ್ ಬೆಣ್ಣೆ ದೋಸೆ ದಾವಣಗೆರೆಯಲ್ಲಿ ಸಿಗುತ್ತಲ್ಲ, ಸೊ ಅದೇ ಥರನೇ ಇರುತ್ತೆ. ಬಟ್ ಚಟ್ನಿ ಅಷ್ಟೊಂದು ಖಾರ ಇರಲ್ಲ, ಖಾರ ಕಡಿಮೆನೇ ಮಾಡ್ತಾರೆ. ಸೊ ಅಲ್ಲಿಂದ ನಾವು ಬ್ರೇಕ್ಫಾಸ್ಟ್ ಮಾಡ್ಕೊಂಬಿಟ್ಟು ಐ ಪ್ಲಾನೆಟ್ಗೆ ಹೋದ್ವಿ. ನಾನು ತುಂಬ ದಿನದಿಂದ ಐಫೋನ್ ತೊಗೋಬೇಕು ಅಂತ ಅಂದ್ಕೊತಿದ್ದೆ. ಈ ಹಿಂದೆ ಇದ್ದ ಮೊಬೈಲು ನಂದು ಕಳೆದೋಗ್ಬಿಡ್ತು. ಆದರೂ ನಾನು ಇಷ್ಟು ಬೇಗ ತೊಗೋಬೇಕು ಅಂತ ಇರಲಿಲ್ಲ. ಸೊ ಮೊಬೈಲ್ ಕಳೆದಿರೋದಕ್ಕೆ ಅಂತಲೇ ತೊಗೊತಾ ಇರೋದು. ಮೊಬೈಲು ಯಾವುದ್ಯಾವ್ದು ಯಾಕೆ ತೊಗೊತೀಯ, ಐಫೋನೇ ತೊಗೊಂಬಿಡು ಅಂತ ಹೇಳಿದ್ರು. ಬಟ್ ಅದರಲ್ಲಿ ನಾನು ಬರೀ 17 ನೋಡೋಣ ಅಂತ ಬಂದೆ. ಇದೆಲ್ಲ 17 ಪ್ರೋ ಮೊಬೈಲ್ಗಳನ್ನ ನೋಡ್ತಾ ಇರೋದು. ಅದರಲ್ಲಿ 3 ಕಲರ್ ಇದೆ. ಸೊ ಬ್ಲೂ ಕಲರು ಹಾಗೆ ಸಿಲ್ವರ್ ಕಲರು, ಅದು ಬಿಟ್ಟರೆ ಆರೆಂಜ್ ಕಲರ್ ಇದೆ. ಸೊ 3 ಕಲರಲ್ಲಿ ನನಗೆ ಆರೆಂಜ್ ಕಲರೇ ತೊಗೋಬೇಕು ಅಂತ ಇತ್ತು. ಬಟ್ 17ಅಲ್ಲಿ ಬರೀ 17 ತೊಗೊಂಡಿದ್ರೆ ನಿಮಗೆ ಆರೆಂಜ್ ಕಲರ್ ಸಿಗಲ್ಲ. ಹಾಗಾಗಿ ನಾನು 17 ತೊಗೊಂಡ್ಬಿಡ್ತೀನಿ ಅಂತ ಅಂದ್ಕೊಂಡೆ. ಬಟ್ ನನಗೆ ಈ ಕಲರ್ ತುಂಬ ಇಷ್ಟ ಆಗಿರೋದ್ರಿಂದ ನೀನು ಯಾವ್ದು ಇಷ್ಟಪಟ್ಟಿದೆಯೋ ಅದೇ ತೊಗೋ ಅಂತ ಹೇಳಿದರು. ಸೊ ನನ್ನ ಹತ್ರ ಇದ್ದಿದ್ದ ಅಮೌಂಟು ಜೊತೆಗೆ ನನ್ನ ಹಸ್ಬೆಂಡು ಮತ್ತು ನಮ್ಮ ಬ್ರದರ್ ಇಬ್ಬರು ಕೂಡ ಹಾಕಿಬಿಟ್ಟು ಎಕ್ಸ್ಟ್ರಾ ಹಾಕಿ ನನಗೆ ಯಾವ್ದು ಇಷ್ಟಪಟ್ಟಿದ್ದೆ ಅದನ್ನೇ ಕೊಡಿಸಿದ್ರು. ನಂಗೆ ತುಂಬ ಖುಷಿ ಆಯಿತು. ಸೊ ಇಲ್ಲೆಲ್ಲ ನೋಡ್ತಾ ಇರ್ಬೋದಲ್ಲ, ಸೊ ಇಲ್ಲೆಲ್ಲ ಡಿಸ್ಪ್ಲೇಗೆ ಇಟ್ಟಿರ್ತಾರೆ. ಈಸಿಯಾಗಿ ನೀವು ತಿಳ್ಕೊಬೋದು ಯಾವ ಮೊಬೈಲ್ ಹೇಗಿದೆ ಏನು ಅಂತ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು 17 ಪ್ರೋ. 17 ಪ್ರೋ ಆ್ಯಂಡ್ 17 ಪ್ರೋ ಮ್ಯಾಕ್ಸ್ಗೆ ಏನು ಡಿಫ್ರೆನ್ಸ್ ಅಂದರೆ ಸ್ವಲ್ಪ ಸೈಜಲ್ಲಿ ದೊಡ್ಡದು ಬರುತ್ತೆ 17 ಪ್ರೋ ಮ್ಯಾಕ್ಸ್. ಹಾಗೆ ಸ್ಟೋರೇಜ್ ಕೆಪಾಸಿಟಿ ಕೂಡ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ 500 GB ಟು 1 ಟೆರಾಬೈಟ್ ಆ ಥರನೂ ಇರುತ್ತೆ. ಸೊ 2 ಲ್ಯಾಕ್ಸ್ ತನಕನೂ ಆಗುತ್ತೆ ನಿಮಗದು. ತುಂಬ ಕಾಸ್ಟ್ಲಿ ಆಗುತ್ತೆ. ಅದು ಬಿಟ್ಟರೆ ಬರೀ 17 ಅಂದರೆ ನಿಮಗೆ 85 ಟು 90 ಸಿಕ್ಬಿಡುತ್ತೆ. ಸೊ ನನ್ನ ಬಜೆಟ್ 17 ತೊಗೊಳೋದಿತ್ತು, 17 ಪ್ರೋ ಇರಲಿಲ್ಲ. 17 ಪ್ರೋ ಅಂದರೆ ಸ್ವಲ್ಪ ಕಲರ್ ನಿಮಗೆ ಬೇಕು, ಹಾಗೆ ಕ್ಲಾರಿಟಿ ಇನ್ನೂ ಸ್ವಲ್ಪ ಚೆನ್ನಾಗಿ ಬೇಕು ಅಂದರೆ ತೊಗೋಬೋದು, ಚೆನ್ನಾಗಿರುತ್ತೆ. ಹಾಗೆ ಇಲ್ಲಿ ಆ್ಯಪಲ್ ವಾಚಸ್ ಎಲ್ಲ ಇತ್ತು. ಇದು ಕೂಡ ಒಂದು 25,000 ಆ ರೇಂಜಲ್ಲೇ ಇರುತ್ತೆ. ಗೊತ್ತಲ್ವ, ಆ್ಯಪಲ್ ಐಫೋನು, ಆ್ಯಪಲ್ ವಾಚಸ್ಸು ಎಲ್ಲನೂ ಕೂಡ ಕಾಸ್ಟ್ಲಿನೇ ಅಂತ. ನನ್ನ ಮಗಳು ನೋಡಿದ್ದೆ ವಾಚ್ ಹಾಕ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದಾಳೆ. ಅದನ್ನು ಅಲ್ಲಿರೋ ವಾಚ್ ನೋಡಿಬಿಟ್ಟು ನನ್ನ ಮಗ ನನ್ನ ಹಸ್ಬೆಂಡ್ದು ವಾಚ್ ತೊಗೊಂಡು ಹಾಕ್ಕೊಂಡಿದ್ದಾನೆ. ಈ ಥರ ವಾಚಸ್ ಎಲ್ಲ ಮಕ್ಳಿಗೆ ಕೊಡೋಕ್ಕಾಗಲ್ಲ, ಬೇಗ ಹಾಳು ಮಾಡ್ಕೊಂಡ್ಬಿಡ್ತಾರೆ. ಇಷ್ಟೊಂದು ಕಾಸ್ಟ್ಲಿದೆಲ್ಲ ಕೊಡೋಕ್ಕಾಗಲ್ಲ. ಹಾಗೆ ನಿಮಗೆ ಮೊಬೈಲ್ ಆ್ಯಕ್ಸೆಸರೀಸ್ ಎಲ್ಲ ತೆಗೆದು ಕೊಡ್ತಾ ಇದ್ದಾರೆ. ಸೊ ಮೊಬೈಲ್ ಫೋನ್ಗೆ ಏನೇನೆಲ್ಲ ಬೇಕು ಅಂತ. ಹಾಗೆ ನಾನು ನೋಡ್ತಾ ಇದ್ದೆ ಆ ಕಡೆ ಈ ಕಡೆಗೆಲ್ಲ ಆ್ಯಪಲ್ ಐಫೋನು ಹಾಗೆ ಲ್ಯಾಪ್ಟಾಪು, ಮ್ಯಾಕ್ ಬುಕ್ ಎಲ್ಲ ಇತ್ತಲ್ವ. ಸೊ ಹಾಗೆ ನೋಡ್ತಾ ಇದ್ವಿ ಆ ಕಡೆ ಈ ಕಡೆ. ನಾನು ಫಸ್ಟ್ ಟೈಮ್ ಆ್ಯಪಲ್ ಸ್ಟೋರಿಗೆ ಬಂದಿರೋದು, ನಮ್ಮ ಅಮ್ಮನೂ ಕೂಡ ಫಸ್ಟ್ ಟೈಮು. ನಾವೆಲ್ಲ ಆಲ್ಮೋಸ್ಟ್ ಫಸ್ಟ್ ಟೈಮೇ ಅಂತ ಅಂದ್ಕೋಬೋದು. ನಮ್ಮ ಇನ್ನೊಬ್ಬರು ಬ್ರದರ್ ಹತ್ರ ಇದೆ ಅಷ್ಟೇ. ಅವ್ನು ಬಂದಿಲ್ಲ ಇವತ್ತು, ಒಂದು ಸ್ವಲ್ಪ ಕೆಲಸ ಇದೆ ಅಂತಂದು. ಸೊ ಔಟ್ ಆಫ್ ಸ್ಟೇಷನ್ ಹೋಗಿರೋದ್ರಿಂದ ಇವ್ನು ಮಾತ್ರ ಬಂದಿದ್ದಾನೆ, ಇನ್ನೊಬ್ಬನು ಬಂದಿಲ್ಲ. ಸೊ ಅವ್ನು ಬಂದಿದ್ದರೆ ಅವನಿಗೆ ಸ್ವಲ್ಪ ಆ್ಯಪಲ್ ಫೋನ್ ಬಗ್ಗೆ ಸ್ವಲ್ಪ ಐಡಿಯಾ ಇದೆ, ನಂಗೆ ಅಷ್ಟೊಂದಿಲ್ಲ. ಹಾಗಾಗಿ ಇದೆಲ್ಲ ಆ್ಯಕ್ಸಸರೀಸು ನೋಡ್ತಾ ಇರ್ಬೋದು. ಸೊ ಇದೆಲ್ಲ ಮೊಬೈಲ್ಗೆ ಹಾಕ್ಬೇಕು ಇವಾಗ. ಸೊ ಸ್ಕ್ರೀನ್ ಗಾರ್ಡು, ಕ್ಯಾಮ್ರಾ ಗಾರ್ಡು,
ಅಂದರೆ ಮೀನ್ಸ್ ಲೆನ್ಸ್ಗೆ ಅಂತಂದು ಹಾಕ್ತಾರೆ. ಸೊ ಇದೆಲ್ಲ ಬಿದ್ದರೆ ಹಾಳಾದರೆ ತುಂಬಾ ಕಾಸ್ಟ್ ಆಗುತ್ತೆ. ಹಾಗಾಗಿ ಸೊ ಇದೊಂದು ಪವರ್ ಬ್ಯಾಂಕು ಕೊಟ್ಟಿದ್ದಾರೆ. ಸೊ ನಾನೇನು ಪವರ್ ಬ್ಯಾಂಕ್ ತೊಗೋಬೇಕು ಅಂತ ಅಂದ್ಕೊಂಡಿರಲಿಲ್ಲ, ಬಟ್ ಅದರಲ್ಲೇ ಆ್ಯಡ್ ಮಾಡಿದ್ರು, ಆಫರಲ್ಲಿ ತೊಗೊಳ್ಳಿ ಕಡಿಮೆ ಸಿಗುತ್ತೆ ಅಂತ. ಹಾಗೆ ನನ್ನ ಮಗ ಇದೆಲ್ಲ ವಿಡಿಯೋ ಮಾಡ್ತಾ ಇರೋದು ಎಲ್ರದನ್ನು ಕೂಡ. ಸೊ ನಮ್ಮಮ್ಮ ಅಂತೂ ನೋಡ್ತಾ ಇತ್ತು, ವಾಚ್ ತೊಗೊತೀಯ ನೋಡು ಅಂತ ಹೇಳ್ತಾ ಇದ್ರು ನನ್ನ ತಮ್ಮಂಗೆ. ಹಾಗೆ ನನ್ನ ತಮ್ಮನೂ ಕೂಡ ಅದು ಇದು ಅಂತ ಫೋನೆಲ್ಲ ನೋಡ್ತಾ ಇದ್ದ. ಅದನ್ನೆಲ್ಲ ವಿಡಿಯೋ ಮಾಡಿಬಿಟ್ಟಿದ್ದಾನೆ ನನ್ನ ಮಗ. ನೋಡಿ ಹೆಂಗೆ ಬೇಕಂಗೆ ವಿಡಿಯೋ ಮಾಡಿದ್ದಾನೆ. ಅಜ್ಜಿ ಅಜ್ಜಿ ಏ ನೋಡಿ ಖುಷ್ ಅಜ್ಜಿ ಅಜ್ಜಿ ನೋಡಿ ಇಲ್ಲ ನೋ ಸೊ ನೀವು ಯಾವ ಸಿಮ್ ಯೂಸ್ ಮಾಡ್ತೀರಾ ಆ ಸಿಮ್ ಇದಕ್ಕೆ ಸರ್ವಿಸ್ ಸೆಂಟರ್ಗೆ ಹೋಗ್ಬಿಟ್ಟು ನೀವು ಸಿಮ್ಮನ್ನು ಈ ಸಿಮ್ ಮಾಡ್ಕೋಬೋದು ಅಂತ ಹೇಳ್ತಾರೆ. ಅಂದರೆ ಸಿಮ್ ಇರಲ್ಲ ಅದು, ಸೊ ಹಾಕೋದು ತೆಗೆಯೋದು ಸಿಮ್ಮು ಅದು ಎಕ್ಸ್ಚೇಂಜ್ ಮಾಡೋದು ಆ ಥರ ಎಲ್ಲ ಏನೂ ಇರಲ್ಲ. ಇನ್ನೊಂದು ಬೇಕಂದರೆ ನೀವು ಫಿಸಿಕಲ್ ಸಿಮ್ಮನ್ನು ಇಟ್ಕೋಬೋದು. ಸೊ ಎರಡಕ್ಕೂ ಕೂಡ ಆಪ್ಷನ್ ಕೊಟ್ಟಿದ್ದಾರೆ. ಸೊ ಅದ್ರ ಜೊತೆಗೆ ಲ್ಯಾಪ್ಟಾಪ್ ಬ್ಯಾಗ್ನ ಕೊಟ್ಟಿದ್ದಾರೆ. ಡ್ರೀಮ್ಸ್ ಕಮ್ಸ್ ಟ್ರೂನಾ? ಓ ಆರೆಂಜ್ ಅಲ್ಲ ಅಲ್ಲ ಮಮ್ಮಿ ಹತ್ರ ಆಯ್ತು. ಹೇಳಿ ಏನಂತ. ಥ್ಯಾಂಕ್ ಯು ಸೋ ಮಚ್. ಮೊಬೈಲ್ ಕೊಡಿಸಿದ್ದೀನಿ, ಆ್ಯಪಲ್ ಐಫೋನ್ ಕೊಡಿಸಿದ್ದೀನಿ. ಇರಲಿ ಬಿಡಿ, ತುಂಬ ದಿನದಿಂದ ಅನ್ಕೊತಿದ್ದೆ, ಬಟ್ ಈ ವರ್ಷ ತೊಗೊಳ್ಳೋ ಪ್ಲ್ಯಾನ್ ಇರಲಿಲ್ಲ. ಮೊಬೈಲ್ ಕಳೆದೋಗಿರೋದಕ್ಕೋಸ್ಕರ ಈಗ ಈ ಫೋನ್ನ ತೊಗೊಳೋ ಥರ ಆಯಿತು ಅಷ್ಟೇ. ಮೊಬೈಲ್ನ ತೊಗೊಂಡ್ಬಿಟ್ಟು ಹಾಗೆ ಅಲ್ಲೇ ಎದುರುಗಡೆಗೆ ಒಂದು ಹೋಟೆಲ್ ಇತ್ತು, ಹಂಗೆ ಬಂದು ಕಾಫಿ ಅಷ್ಟೇ ಕುಡಿದ್ವಿ, ಏನು ತೊಗೊಳ್ಳಿಲ್ಲ. ಇವರಿಬ್ರಿಗೂ ಐಸ್ ಕ್ರೀಮ್ ಅಂತಂದು ತೊಗೊಂಡೆ. ಸೊ ಹಾಗೆ ನಮ್ಮ ತಮ್ಮ ವೀಡಿಯೋ ಕಾಲ್ ಮಾಡಿದ್ದ. ಸೊ ಅವನಿಗೂ ಕೂಡ ಕಾಲ್ ಮಾಡಿ ಹೇಳಿದ್ವಿ ಈ ಥರ ತೊಗೊಳೋದಕ್ಕೆ ಅಂತ ಬಂದಿದ್ದೀವಿ ಅಂತ. ಸೊ ನಮ್ಮ ಅಮ್ಮನ ಕರ್ಕೊಂಬರೋ ಪ್ಲ್ಯಾನ್ ಇರಲಿಲ್ಲ ನಂದು. ಸೊ ಅವರು ದೋಸೆ ತಿನ್ನೋಕ್ಕೆ ಅಂತ ಬಂದಿದ್ದಲ್ಲ, ಸೊ ಇನ್ನೇನು ಮನೆಗೆ ಹೋಗ್ತೀರಾ ಬನ್ನಿ ಅಂತಂದು ಹೇಳಿ ಹಾಗೆ ಕರ್ಕೊಂಡು ಬಂದಿದ್ದು. ಹಾಗೆ ಬರ್ತಾ ವಾಟರ್ ಮೆಲನ್ ತೊಗೊಂಡು ಬಂದಿದ್ದರು ಅಮ್ಮ ಮತ್ತು ತಮ್ಮ ಇಬ್ಬರು ಕೂಡ. ಹಾಗೆ ಅವ್ರ ಮನೆಗೆ ಹೋಗಿ ಮಕ್ಕಳನ್ನ ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡ್ವಿ. ಜಿಯೋ ಸೆಂಟ್ರಿಗೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀವಿ. ತುಂಬ ಬಿಸಿಲಿತ್ತಲ್ಲ, ವಾಟರ್ ಮೆಲನ್ ತಿಂದ್ಕೊಂಡು ಹೋಗ್ರಿ, ಊಟ ಮಾಡ್ಕೊಂಡು ಹೋಗ್ಬಿಡ್ರಿ ಅಂತ ಹೇಳ್ತಾಯಿದ್ರು ಅಮ್ಮ. ಮತ್ತು ಅಲ್ಲೇ ಅಡುಗೆ ಮಾಡಿದರು, ಅಲ್ಲೇ ಊಟ ಮಾಡಿಕೊಂಡು ಸೊ ಇವ್ರನ್ನ ಬಿಟ್ಟು ಬರೋಣ ಅಂತ ಅಂದ್ಕೊಂಡ್ವಿ. ಸೊ ಈ ಬ್ಯಾಗ್ ಕೂಡ ಕೊಟ್ಟಿದ್ದಾರೆ ಅವ್ರು ನಮಗೆ ಆಫರಲ್ಲಿ. ಎಷ್ಟಾಯ್ತು ಇದು ಬ್ಯಾಗು? 1490 ರುಪೀಸ್ ಇದು ಬ್ಯಾಗು. ಸೊ ಲ್ಯಾಪ್ಟಾಪ್ ಬ್ಯಾಗ್. ಸೊ ಅದ್ರ ಜೊತೆಗೆ ನಮಗೆ ಆಕ್ಸೆಸರೀಸ್ ಎಲ್ಲ ಕೊಟ್ಟಿದ್ದಾರೆ. ಇದು ಬಂದುಬಿಟ್ಟು ಪವರ್ ಬ್ಯಾಂಕ್ ಕೊಟ್ಟಿದ್ದಾರೆ. ಇದು ಬಂದುಬಿಟ್ಟು 5495 ರುಪೀಸ್. ಇದು MRP ಬಂದುಬಿಟ್ಟು ನಮಗೆ 5000 ರುಪೀಸ್ ಕೊಟ್ಟಿದ್ದಾರೆ. ಹಾಗೆ ಇದು ಬಂದುಬಿಟ್ಟು 2000 ಕೊಟ್ಟಿದ್ದಾರೆ. ಇದು ಅಡಾಪ್ಟರ್ ಕೊಟ್ಟಿದ್ದಾರೆ. ಸೊ ಇದು ಮೊಬೈಲ್ಗೆ ಆಲ್ರೆಡಿ ಎಲ್ಲ ಹಾಕಿಸ್ಕೊಂಡು ಬಂದಿದ್ದೀನಿ, ಅಲ್ಲೇ ವಿಡಿಯೋದಲ್ಲಿ ನೋಡಿರ್ಬೋದು ನೀವು. ಸೊ ಇದು ಬ್ಯಾಕ್ ಕವರು, ಹಾಗೆ ಲೆನ್ಸಿಗೆ ಗಾರ್ಡ್ ಹಾಕಿದ್ದಾರೆ. ಸೊ ಸ್ಕ್ರೀನ್ಗೂ ಕೂಡ ಸೇಫ್ಟಿ ಗಾರ್ಡನ್ನು ಹಾಕಿದ್ದಾರೆ. ಸೊ ಎಲ್ಲ ಪ್ಯಾಕೇಜ್ ಅವರೇ ಕೊಟ್ಬಿಟ್ಟಿದ್ದಾರೆ, ಆಕ್ಸೆಸರೀಸ್ ಏನೇನು ಬೇಕೆಲ್ಲ. ಸೊ ಇನ್ನೇನು ಅಡಾಪ್ಟರ್ಗೆ ಕನೆಕ್ಟರ್ ಕೂಡ ಅದರಲ್ಲೇ ಬಂದಿದೆ ಮೊಬೈಲಲ್ಲಿ, ಇನ್ನೇನಿಲ್ಲ. ಸೊ ಇದೆಲ್ಲ ಬರೀ ಆಕ್ಸೆಸರೀಸೇ ನಮಗೆ 11,000 ಆಯಿತು. ಆಕ್ಸೆಸರೀಸು ಹಾಗೆ ಇದೆಲ್ಲ ಸೇರಿಬಿಟ್ಟು 11,000 ಆಯಿತು ನಮಗೆ. ಮೊಬೈಲ್ದು ಸಿಮ್ ಮಾತ್ರ ಹಾಕೋಬೇಕು. ಸೊ ಇದನ್ನು ನಾಳೆ ಮಾಡಿಸ್ಕೋಬೇಕು.
ಅದಾದಮೇಲೆ ನಾನು ಯೂಸ್ ಮಾಡಬೇಕಾಗುತ್ತೆ. ಸೊ ತುಂಬ ದಿನದಿಂದ ಆಸೆ ಇತ್ತು, ಬಟ್ ಈ ಕಲರ್ ತೊಗೋಬೇಕು ಅಂತ ಇತ್ತು, ಬಟ್ ಬಜೆಟ್ ಇಷ್ಟೊಂದು ಇರಲಿಲ್ಲ. ಸೊ ನನ್ನ ಹತ್ರ ಬಜೆಟ್ ಇದ್ದಿದ್ದೆ ಸ್ವಲ್ಪ ಕಡಿಮೆನೇ ಇತ್ತು, ಬರೀ 17 ತೊಗೊಳೋ ಅಷ್ಟಿತ್ತು ಬಜೆಟ್ಟು. ಇಬ್ಬರು ಸೇರಿಬಿಟ್ಟು ಸೊ ಮತ್ತೆ ಎಕ್ಸ್ಟ್ರಾ ನಮಗೆ ಹಾಕಿ ಇದನ್ನು ಕೊಡಿಸಿದ್ರು. 17 Pro ಕೊಡಿಸಿದ್ದಾರೆ. ಸೊ ಖುಷಿ ಆಗ್ತಾಯಿದೆ. ತುಂಬ ದಿನದಿಂದ ತೊಗೋಬೇಕು ಅಂತ ಅಂದ್ಕೊತಿದ್ದೆ. ಸೊ ಫೈನಲಿ ಅದರಲ್ಲೂ ಈ ಕಲರ್ ತೊಗೋಬೇಕು ಅಂತ ಅಂದ್ಕೊತಿದ್ದೆ, ಬಟ್ ನನ್ನ ಬಜೆಟ್ ನೋಡಿಬಿಟ್ಟು ನನಗೆ ಸದ್ಯಕ್ಕೆ ಬೇಡ ಅಂತಲೇ ಅಂದ್ಕೊಂಡಿದ್ದೆ. ಜಸ್ಟ್ 17 ತೊಗೊಳ್ಳೋಣ, ನನ್ನ ಬಜೆಟಲ್ಲಿ ಬಂದುಬಿಡುತ್ತೆ ಅಂತ ಅಂದ್ಕೊಂಡೆ. ಬಟ್ ಇಷ್ಟಪಟ್ಟಿದ್ದೀನಲ್ಲ, ಸೊ ಅದೇ ಒಂದು ಸಲ ತೊಗೊಂಡ್ಬಿಡು ಅಂತಂದು ಹೇಳ್ಬಿಟ್ಟು ನನ್ನ ಹಸ್ಬೆಂಡು ಮತ್ತು ಬ್ರದರ್ಸ್ ಇಬ್ಬರು ಸೇರಿಬಿಟ್ಟು ಎಕ್ಸ್ಟ್ರಾ ನನ್ನ ಹತ್ರ ಇರೋದು ಸ್ವಲ್ಪ ಎಕ್ಸ್ಟ್ರಾ ಹಾಕಿಬಿಟ್ಟು ಮತ್ತು ಇದನ್ನು ತೊಗೊಂಡಿದ್ದೀನಿ ನಾನು. ಸೊ ಫುಲ್ ಖುಷಿ ಆಗ್ತಿದೆ. ಸೊ ಇವತ್ತು ನಾನು ಫೈನಲಿ iPhone 17 Proನ ತೊಗೊಂಡಿದ್ದೀನಿ. ಸೊ Pro Max ಕೂಡ ಇದೆ, ನಾನು ಹೇಳಿದ್ನಲ್ವ ಅಲ್ಲೇ ತೋರಿಸಿದೆ. ಸ್ವಲ್ಪ ಸೈಜಲ್ಲಿ ಸ್ವಲ್ಪ ದೊಡ್ಡದು ಬರುತ್ತೆ. ಇದು ಕರೆಕ್ಟಾಗಿದೆ ಕೈಯಲ್ಲಿ, ನಮಗೆ ತುಂಬ ವೇಟ್ ಆದರೆ ಅಷ್ಟೊಂದು ಇಟ್ಕೊಳ್ಳೋದಕ್ಕಾಗಲ್ಲ. ಹಾಗಾಗಿ ಇದು ಕರೆಕ್ಟಾಗಿ ಕೂರುತ್ತೆ ಕೈಯಲ್ಲಿ, ವೀಡಿಯೋ ಮಾಡೋದಕ್ಕಾಗಲಿ. ಈ ಥರ ತುಂಬ ದೊಡ್ಡದಾಗ್ಬಿಟ್ರೆ ಮ್ಯಾನೇಜ್ ಮಾಡೋಕ್ಕಾಗಲ್ಲ, ಸೊ ಬೀಳೋದು ಆ ಥರ ಆಗುತ್ತೆ ಅಂತ. ಸೊ Pro Max ಬೇಡ, ನನಗೆ ಪ್ರೋನೇ ತೊಗೊಳ್ಳೋಣ ಅಂತಂದು ಫೈನಲಿ ತೊಗೊಂಡಿದ್ದೀನಿ. ಸೊ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನು ಕೂಡ ಮಾಡಿ. ಥ್ಯಾಂಕ್ ಯು.